ಎಂಥ ದುರ್ಭಾಗ್ಯ ಅಂದರೆ ರಾಮಂದು. ಈ ರಾಮನ ಬೆಟ್ಟ ಹೆಸರು ಹೇಳ್ಕೊಂಡು, ರಾಮನ ಹೆಸರು ಹೇಳ್ಕೊಂಡು, ರಾಮನಗರ ಹೆಸರು ಹೇಳ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಹಿಂದಿನ ಮಾಜಿ ಮುಖ್ಯಮಂತ್ರಿಗಳು ಈ ರಾಮನಗರ ಕ್ಷೇತ್ರದಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ಆ ಮುಖ್ಯಮಂತ್ರಿಗಳ ಕ್ಷೇತ್ರನೇ ಈ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ನೋಡಿದರೆ ರಾಮನೇ ಬಿಟ್ಟು ಹೋಗಬೇಕು. ಯಾಕಂದರೆ ಈ ಬೆಟ್ಟನೇ ಬಿಟ್ಟು ಓಡೋಬೇಕು, ಆ ಗತಿ ಇದೆ ಈ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ಒಂದು ಕಾರ್ ಹೋಗೋಕ್ಕಾಗೋದಿಲ್ಲ, ಒಂದು ಬೈಕ್ ಹೋಗೋಕ್ಕಾಗೋದಿಲ್ಲ, ಅದುವೇ ಗತಿ. ಸ್ನೇಹಿತರೆ, ಈಗ ನಾವು ರಾಮದೇವರ ಬೆಟ್ಟಕ್ಕೆ ಬಂದು ತಲುಪಿದ್ದೀವಿ. ಇದು ರಾಮದೇವರ ಬೆಟ್ಟದ ಒಂದು ಎಂಟ್ರೆನ್ಸು. ಆದರೆ ದುರಾದೃಷ್ಟ ಅಂದರೆ ಈ ರೋಡ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ರೋಡ್ ಇದೆಯಲ್ಲ, ಇಷ್ಟು ಖರಾಬಾಗಿದೆ ಅಂದರೆ ರೋಡು, ಇಲ್ಲಿ ಒಂದು ಕಾರ್ ಸಹಿತ ಬರೋಕ್ಕೆ ದಾರಿ ಇಲ್ಲ. ಆದರೆ ಅಲ್ಲಿ ಎಂಟ್ರೆನ್ಸಲ್ಲಿ 100 ರೂಪಾಯಿ ತೊಗೊತಾರೆ. ಇನ್ನೊಂದು ದೊಡ್ಡ ವಿಷಯ ಅಂದರೆ ಇಲ್ಲಿ ರಾಮೋತ್ಸವವನ್ನು ಇತ್ತೀಚೆಗೆ ಮಾಡಲಾಗಿತ್ತು. ಆಮೇಲೆ ದೊಡ್ಡ ಮಾತಾಡ್ತಾರೆ ನಮ್ಮ ಕೆಲವು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಈ ರಾಮನಗರವನ್ನು ರಿಪ್ರೆಸೆಂಟ್ ಮಾಡ್ತಾರೆ, ರಾಮನಗರ ಜಿಲ್ಲೆಯನ್ನು ರಿಪ್ರೆಸೆಂಟ್ ಮಾಡ್ತಾರೆ. ದುರಾದೃಷ್ಟ ಅಂದರೆ ಒಂದು ರೋಡ್ ಮಾಡೋಕ್ಕೆ ಅವ್ರ ಕಡೆ ಆಗ್ತಾಯಿಲ್ಲ. ರಾಮನ ಹೆಸರು ಇಟ್ಕೊಂಡು ಇಲ್ಲಿ ಇವರೆಲ್ಲ ಇಲೆಕ್ಷನ್ ಗೆಲ್ತಾರೆ, ಎಲ್ಲ ಆಗ್ತಾರೆ. ಆದರೆ ಒಂದು ರೋಡು ಇಲ್ಲ ನೋಡಿ. ತೋರಿಸ್ತೀನಿ ನಿಮಗೆ. ಎಷ್ಟು ಖರಾಬಾಗಿತ್ತು ಅಂದರೆ ನನಗೆ ವಾಪಸ್ ಹೋಗ್ಬೇಕನ್ನೋ ಒಂದು ಮನಸ್ಥಿತಿ ಬಂದಿತ್ತು. ಆದರೂ ಮುಂದೆ ಬಂದಿದ್ದೀನಿ. ಅಂಥ ಒಂದು ಬೇಕಾರ್ ಅಂತ ಎಕ್ದಮ್ 3rd ಕ್ಲಾಸ್ ರೋಡನ್ನು ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಮೇಲೆ ಅದಕ್ಕೆ ದುಡ್ಡು ತೊಗೊತಾರೆ ಇಲ್ಲಿ ಬರೋಕ್ಕೆ. ಅಂಥ ಹೊಲಸು ರಾಜಕೀಯ ವ್ಯಕ್ತಿಗಳು, ಅದು ಹಿಂದಿನ ಮುಖ್ಯಮಂತ್ರಿಗಳಾಗಿರಲಿ ಅಥವಾ ಈಗಿನ ಉಪಮುಖ್ಯಮಂತ್ರಿಗಳಾಗಿರಲಿ, ಮಾತೆತ್ತಿದರೆ ರಾಮನಗರ, ಮಾತೆತ್ತಿದರೆ ರಾಮ ಅಂತಾರೆ. ದೇವರಾಣೆ ಸ್ವಲ್ಪವೂ ಒಂದು ಮೇಂಟೆನೆನ್ಸ್ ಇಲ್ಲ. ಬನ್ನಿ ನೋಡೋಣ, ಏನು ಬೇಜಾರಾಗೋಗಿದೆ. ನೀರಿನ ಕುಡಿಯೋಕ್ಕೆ ಇದು ಇದೆ. ಇದೇನಪ್ಪ ಅಂದರೆ ರಣಹದ್ದು ಸ್ಯಾಂಕ್ಚುರಿ ಕೂಡ ಇರೋದು ಇಲ್ಲಿ. ಇಲ್ಲಿ ಮುಂದೆ ಪಟ್ಟಾಭಿರಾಮ ದೇವಸ್ಥಾನ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಬನ್ನಿ ಒಳಗಡೆ ಈಗ ಹೋಗೋಣ. ಇಲ್ಲಿಂದ ಏನೋ ಇಲ್ಲೊಂದು ದಾರ ಕಟ್ಟಿದ್ದಾರೆ, ಅದರ ಮುಂದೆ ಗಾಡಿಗಳು ಹೋಗಂಗಿಲ್ಲ ಅಂತಾರೆ. ಬಟ್ ನೋಡಿದರೆ ಎಲ್ಲ ಗಾಡಿಗಳು ಅಲ್ಲಿ ಕೆಲವೊಂದು ಸರ್ಕಾರಿ ವಾಹನಗಳಿಗೆ ಹೋಗಿ ನಿಂತಿದ್ದಾರೆ. ಯಾಕಂದರೆ ಅವರೇ ಅಲ್ವಾ ನಮ್ಮ ಕಾಯ್ದೆ ಕಾನೂನನ್ನು ದುರ್ಬಳಕೆ ಮಾಡೋದು. ಇಲ್ಲಿ ನೋಡಿ, ಇಲ್ಲಿ ಬರೆದಿದ್ದಾರೆ. ಇಲ್ಲಿ ಏನು ಡೀಟೇಲ್ಸ್ ತೋರಿಸ್ತೀನಿ ನಿಮಗೆ. ರಾಮಾಯಣದ ಪ್ರಕಾರ ಸ್ವಲ್ಪ ಝೂಮ್ ಮಾಡ್ತೀನಿ. ರಾಮಾಯಣ ಪ್ರಕಾರ ಸೀತೆಯನ್ನು ರಕ್ಷಿಸುವ ಪ್ರಸಂಗದಲ್ಲಿ ರಾವಣನಿಂದ ಕ್ರೂರ ಕೊನೆಯನ್ನು ಕಂಡಂತಹ ಜಟಾಯು ಒಂದು ರಣಹದ್ದು ರಾಮದೇವರ ಬೆಟ್ಟ ತುದಿಯಲ್ಲಿ ಪಟ್ಟಾಭಿರಾಮನ ದೇವಾಲಯವು ಕೂಡ ಇದೆ. ಈಜಿಪ್ತಿನ ಕಾವಲು ದೇವತೆಯಾಗಿರುವ ಇವುಗಳು ಪೂಜಿಸಲ್ಪಡ್ತಿವೆ. ಈಜಿಪ್ತಿನ ಕಾವಲು ದೇವಗಳಂತೀವಿ. ಪಾರ್ಸಿ ಜನಾಂಗದ ಬಾಳಿನ ಒಂದು ಅಂಗವಾಗಿ ಈ ರಣಹದ್ದುಗಳನ್ನು ಇಲ್ಲಿ ಕಾಣಲ್ಪಟ್ಟಿವೆ ಅಂತ ಬರೆದಿದ್ದಾರೆ. ಕನ್ನಡದಲ್ಲೂ ಅದೇನು ಬರೆದಿದ್ದಾರೋ ಗೊತ್ತಾಗ್ತಾ ಇಲ್ಲ ಸರಿಯಾಗಿ. ನೋಡೋಣ ಬನ್ನಿ ಮುಂದೆ. ಇದುವೇ ರಾಮದೇವರ ಬೆಟ್ಟ. ಇಲ್ಲಿ ತುಂಬ ಫೋಟೋಗಳನ್ನು ಕೂಡ ಹಾಕಿದ್ದಾರೆ. ಇದರೆಲ್ಲ ಮುಂದೆ ನಾವು ನೋಡ್ಬೋದಾಗಿದೆ. ಮೆಟಲ್ ದಾರಿ, ದೇವಸ್ಥಾನ. ಇಲ್ಲಿ ಏನು ಬರೆದಿದ್ದಾರಪ್ಪ ಅಂದರೆ ರಾಮದೇವರ ಬೆಟ್ಟದ ಒಂದು ಡೀಟೇಲ್ಸ್ ಹಾಕಿದ್ದಾರೆ. ಹೂಗಳನ್ನು ದೇವರ ಪೂಜೆಗೆ ಮೀಸಲಾಗಿ ಇದೆ. ದಯವಿಟ್ಟು ಹೂವಿನ ಗಿಡಗಳನ್ನು ಮುಟ್ಟುವುದು, ಕೀಳುವುದು ಮಾಡಬಾರ್ದು. 1000 ರೂಪಾಯಿ ದಂಡ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರಿ ಮಾಡ್ರಪ್ಪ, ಆಮೇಲೆ ದಂಡಗಳನ್ನು ಹಾಕ್ಕೊಳ್ಳಿ ದರಿದ್ರ ಸರ್ಕಾರಗಳು. ಇದು ಇಲ್ಲಿಂದ ಎಂಟ್ರೆನ್ಸು. ಈಗ ನಾವು ಮೆಟಲ್ಗಳನ್ನು ಹತ್ತೋಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅವರು ಹೇಳಿರೋ ಪ್ರಕಾರ 400 ಮೆಟಲ್ಗಳಂತೆ. ಎಷ್ಟು ಮೆಟಲ್ಗಳಿದೆ ನೋಡೋಣ. ಈಗ ಹತ್ತಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಅನ್ನಿಸುತ್ತೆ. 1 2 3 4 ಕೌಂಟ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ಕಡೆನೂ ಕಲ್ಲಿನ ಮೇಲೆ ಏನೋ ಮಂತ್ರಗಳನ್ನು ಬರೆದಿದ್ದಾರೋ ಅಥವಾ ಏನಂತ ಬರೆದಿದ್ದಾರೋ ಗೊತ್ತಿಲ್ಲ. ಬಟ್ ಏನು ಸಮಥಿಂಗ್ ಬರೆದಿದ್ದಾರೆ, ಅದಕ್ಕೆ ಸರಿಯಾಗಿ ಕಾಣ್ತಾ ಇಲ್ಲ. ಅಥವಾ ಯಾರ್ದೋ ಹೆಸರು ಬರೆದಿರ್ಬೇಕು ಅನಿಸುತ್ತೆ ನನಗಿಲ್ಲಿ. ಈಗ ಇಲ್ಲಿ ಅರ್ಧಕ್ಕೆ ಬಂದಾಯ್ತು. ನಾವೀಗ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡ್ಮೇಲೆ ಈಗ ಇನ್ನೊಂದು ಅರ್ಧ ಜಾಗವನ್ನು ಕವರ್ ಮಾಡಬೇಕು. ಅಕ್ಕಪಕ್ಕ ನಿಮಗೆ ದೊಡ್ಡ
ಬಂಡೆಗಳು ಕಾಣ್ತವೆ. ಅಂಥದ್ರ ನಡುವೆ ಕೆಲವೊಂದು ಮರಗಳಿವೆ. ಆ ಮರಗಳೇ ನಮಗೊಂಥರ ನೆರಳನ್ನು ಕೊಡ್ತಾ ಇದೆ. ನೋಡಿ ಇಂತಿಂದ ದೊಡ್ಡ ದೊಡ್ಡ ಕಲ್ಲುಗಳಿವೆ ನೋಡಿ. ಅದಕ್ಕೆ ರಾಮನಗರ ಫೇಮಸ್ ಆಗಿರೋದು ಶೋಲೆ ಸಿನಿಮಾ ಮೂಲಕ. ಅಲ್ಲಿ ನೋಡಿ ಇಂತಿಂಥ ನಡುವೆ ಹೋದರೆ ಒಂಥರ ಗುಹೆಗಳಿವೆ ಒಳಗಡೆ. ಬರುವಾಗ ಒಂದು ಟ್ರೈ ಮಾಡೋಣ ಆ ಗುಹೆಗಳ ಹತ್ತಿರ ಹೋಗೋಕ್ಕೆ. ಮರಗಳು ನಿಜಕ್ಕೂ ಬೇಕು, ಇಲ್ಲಾಂದರೆ ಬಿಸಿಲಲ್ಲಿ ಸಾಧ್ಯನೇ ಇಲ್ಲ ಹತ್ತಕ್ಕೆ. ನಾನು ಬಂತು ಅಂದ್ಕೊತೀನಿ. ಮೇಲೆ ಎಂಟ್ರ್ ಆದ ತಕ್ಷಣ ನಿಮಗೆ ಶ್ರೀ ಕ್ಷೇತ್ರ ಪಾಲಕ ಅಂದರೆ ಆಂಜನೇಯನ ದೇವಾಲಯ ಇದೆ. जाओ मत अभी नहाए नहीं ना. ಸ್ನೇಹಿತರೆ, ಕೊನೆಗೂ ನಾವೀಗ ದೇವಸ್ಥಾನದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನೋಡಿ, ರಾಮೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿದೆ. ಇನ್ನು ಮೇಲ್ಗಡೆ ಹೋಗಬೇಕು. ಮುಂದೆ ಇರೋ ದೇವಸ್ಥಾನ ಅಲ್ಲಿ. ಇಲ್ಲಿ ಒಂದು ನೀರಿನ ಒಂದು ಚಿಕ್ಕದಂಥ ಕೆರೆನೇ ಅಂದ್ಕೊಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಕೂಡ ನಾವು ಮೇಲೆ ಹೋಗ್ಬೋದು. ಈಗ ಪಕ್ಕದಲ್ಲಿ ಅದೇ ದೇವಸ್ಥಾನ ಇರೋದು, ಪಟ್ಟಾಭಿರಾಮ ದೇವಸ್ಥಾನ ಅಲ್ಲಿರೋದು. ಅದಕ್ಕಿಂತ ಮೊದಲೊಂದು ಚಿಕ್ಕ ದೇವಸ್ಥಾನ ಇದೆ ಇಲ್ಲಿ. ಅದ್ರ ಪಕ್ಕನೇ ಇರೋಂಥ ಒಂದು ಕೆರೆ ಕೂಡ ಇದು. ರಾಮೇಶ್ವರ ಬೆಟ್ಟ ಬರಬೇಕು ಅಂತ ತುಂಬ ಆಸೆ ಇತ್ತು. ತುಂಬ ದಿನಗಳ ನಂತರ ಬಂದಿದ್ದೀವಿ. ಇದು ಶ್ರೀ ಮಹಾಗಣಪತಿ ನಾಗರ ಮಂಟಪ, ನಾಗದೇವತೆ ಪ್ಲಸ್ ಮಹಾಗಣಪತಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು. ವಾವ್, ದೇವರೇ ಕಾಪಾಡಪ್ಪ. ಇದು ಹಿಂದೆ ರಾಮ ಇಲ್ಲಿ ನೀರು ಕುಡಿದಿದ್ರು ಅಂತ ಹೇಳಲಾಗುವಂತಹ ಒಂದು ಕೆರೆ ಇದು. ಇಲ್ಲಿ ಬಾಣ ಬಿಟ್ಟಾಗ, ಯಾವಾಗ ಸೀತೆಗೆ ನೀರಡಿಕೆ ಆಯಿತೋ ಆಗ ಬಾಣ ಬಿಟ್ಟಾಗ ಆಗಿರುವಂತಹ ಒಂದು ಕೆರೆ ಇದು. ನೋಡಿ ಅಕ್ಕಪಕ್ಕ ಯಾವ ರೀತಿ ಎಷ್ಟು ದೊಡ್ಡ ದೊಡ್ಡ ಬಂಡೆಗಳಿದೆ, ಎಷ್ಟು ದೊಡ್ಡ ಕಲ್ಲುಗಳಿವೆ. ಅಲ್ಲಿ ಕೆಲವೊಂದು ಮೀನುಗಳು ಕೂಡ ಇವೆ. ಆ ಮೀನುಗಳನ್ನು ಯಾರೂ ಕೂಡ ಇಲ್ಲಿ ಹಿಡಿಯೋ ಹಾಗಿಲ್ಲ. ಅರ್ಥ ಆಯ್ತಲ್ಲ? ಇವುಗಳನ್ನು ದೇವರ ಮೀನುಗಳಂತಲೇ ಕರೀತಾರೆ. ಅಲ್ಲಿ ನೋಡಿ, ಅಲ್ಲೊಂದು ಬಂಗಾರದ ಕಲರ ಒಂದು ನೋಡಿ, ಚಿನ್ನದ ಹೊಳೆಯುವಂತಹ ಮೀನು ಕೂಡ ನಿಮಗೆ ಅಲ್ಲಿ ಕಾಣುತ್ತೆ. ಇವುಗಳನ್ನೆಲ್ಲ ಇಲ್ಲಿ ಮೀನುಗಳಂತೆ ಕರೀತಾರೆ, ಅಂದರೆ ದೇವರ ಮೀನುಗಳಂತೆ ಕರೀತಾರೆ. ಹೀಗಾಗಿ ಇಲ್ಲಿ ಮೀನುಗಳನ್ನು ಹಿಡಿಯೋದು ನಿರ್ಬಂಧಿಸಲಾಗಿದೆ. ಸ್ನೇಹಿತರೆ, ಈಗ ನಾವು ರಾಮದೇವರ ಬೆಟ್ಟದ ತುತ್ತುದಿಯಲ್ಲಿದ್ದೀವಿ. ತುತ್ತುದಿಯಲ್ಲಿ ನೋಡಿ, ರಾಮನ ಬಾವುಟ ಹಾರ್ತಾ ಇದೆ, ರಾಮನ ಚಿಹ್ನೆ ಇದೆ ಇಲ್ಲಿ. ನೋಡಿ, ಅದ್ಭುತವಾದಂಥ ನೋಟ. ಇಲ್ಲಿ ನಿಮಗೆ ರಾಮನಗರ ಕೂಡ ಕಾಣುತ್ತೆ. ತುತ್ತುದಿಯಿಂದ ಯಾವ ರೀತಿ ನೋಡಿ, ನಾವು ಅಲ್ಲಿಂದ ಬಂದಿರೋದು, ಆ ಕೊನೆಯಿಂದ ಬಂದಿರೋದು. ಬೆಟ್ಟ ಹತ್ತಿ ನಾವು ಇಲ್ಲಿ ಮೇಲೆ ಬಂದಿರೋದು. ಬೆಟ್ಟದ ತುದಿಯಲ್ಲಿ ಕೆಳಗಿಂದ ನೋಡಿದರೆ ಈ ರೀತಿ ಒಂದು ವಿಹಂಗಮ ನೋಟ. ಅಲ್ಲಿ ನಿಮಗೆ ಮೈಸೂರು ಬೆಂಗಳೂರು 6 ಲೈನ್ ಹೈವೇ ಕೂಡ ಕಾಣುತ್ತೆ. ನೋಡಿ, ಇಲ್ಲೆಲ್ಲ ಶಾಲಾ ಮಕ್ಕಳು ಬಂದಿದ್ದಾರೆ ಇವತ್ತು. ಬೆಟ್ಟದ ಮೇಲೆ ಬಂದ್ಬಿಟ್ಟು ಪಿಕ್ನಿಕ್ ಮಾಡ್ತಾ ಇದ್ದಾರೆ. ಅವ್ರಿಗಂತೂ ಖುಷಿಯೋ ಖುಷಿ. ಅವ್ರಿಗೆ ಹತ್ತಿರೋದು ಗೊತ್ತಾಗೋದಿಲ್ಲ, ಇಳಿಯೋದು ಗೊತ್ತಾಗೋದಿಲ್ಲ. ಯಾಕಂದರೆ ಚಿಗುರು ಕಾಲುಗಳು ಏನನ್ನಾದರೂ ಸಹಿಸ್ಕೋಬೋದು. ಪುಟದು ಹತ್ತಿ ಬರ್ತಾರೆ. ತುಂಬಾ ಖುಷಿ ಆಯಿತು ಬಂದಿದ್ದಕ್ಕೆ ಮೇಲ್ಗಡೆ. ಇಲ್ಲಿ ಅಲ್ಲಿ ನೋಡಿ, ಅವರೆಲ್ಲ ಮಕ್ಕಳು ಯಾರೋ ಒಬ್ರು ಏನೋ ನೋಡಿದ್ದಾರೆ, ಗೋರಿಲ್ಲ ಅಂತ ಕೂಗ್ತಾ ಇದ್ದಾರೆ.
ಯಾರೋ ಒಬ್ರು ಏನೋ ಹೇಳ್ಬಿಟ್ಟಿದ್ದಾರೆ ಗೋರಿಲ್ಲ ಅಂತ. ಮಕ್ಕಳು ತುಂಬ ಎಕ್ಸೈಟ್ ಆಗಿ ಅಲ್ಲಿ ಮೇಲ್ಗಡೆ ನೋಡ್ತಾ ಇದ್ದಾರೆ. ಯಾವುದೋ ಒಂದು ಕೋತಿ ಓಡಾಡ್ತಿರ್ಬೋದು, ಆ ಕೋತಿನ ನೋಡಿಬಿಟ್ಟು ಗೋರಿಲ್ಲ ಅಂತ ಇದ್ದಾರೆ. ಎಂಥ ಅದ್ಭುತ ಒಂದು ಸಮಯ ಅಲ್ವಾ ಸ್ನೇಹಿತರೆ. ಚಿಕ್ಕವರಿದ್ದಾಗ ಇವೆಲ್ಲ ಒಂಥರ ಅವಾಗ ಖುಷಿ ಕೊಡುತ್ತೆ, ಜೋಕ್ ಆಗುತ್ತೆ ಮುಂದೆ ಇವೆಲ್ಲ. ಈಗ ಮುಖ್ಯ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಾಯಿತು. ಇಲ್ಲಿ ತುಳಸಿ ಗಿಡ ಬೇರೆ ಇದೆ. ಹಿಂಗೆ ಮುಂದೆ ಹೋದರೆ ನಿಮಗೆ ಗಂಟೆಗಳ ಶಬ್ದ ಕೇಳ್ತಿರ್ಬೋದು. ಮುಂದೆ ಇಲ್ಲಿ ನಿಮಗೆ ಕಾಣ್ತಾ ಇರೋದೇ ಗರುಡ ಸ್ತಂಭ. ಗರುಡ ಸ್ತಂಭ ಅಂದರೆ ಅಲ್ಲಿ ವಿಷ್ಣು ಅಥವಾ ರಾಮನ ಗುಡಿ ಇದೆ ಅಂತ ಅರ್ಥ, ದೇವಸ್ಥಾನ ಇದೆ ಅಂತ ಅರ್ಥ. ಇದು ಪಟ್ಟಾಭಿರಾಮನ ದೇವಸ್ಥಾನ. ಪಕ್ಕದಲ್ಲೇ ನಿಮಗೆ ವಲ್ಚರ್ ಪಾರ್ಕ್ ಇದೆ, ಅಂದರೆ ಹದ್ದುಗಳ ಒಂದು ಸ್ಯಾಂಕ್ಚುರಿ ಇದೆ ಇಲ್ಲಿ. ಇದು ವಿಶ್ವದಲ್ಲಿ ಅಂದರೆ ಇಂಡಿಯಾದಲ್ಲಿ ಇರುವಂಥ ಒಂದೇ ಒಂದು ಈ ಥರ ಒಂದು ಸ್ಯಾಂಕ್ಚುರಿ ಅಂತ ಹೇಳ್ಬೋದು. ಇಲ್ಲೂ ಕೂಡ ನಿಮಗೆ ಬೆಟ್ಟ ಇದೆ. ಆ ಬೆಟ್ಟದ ಕೆಳಗಡೆ ಗರುಡ ಧ್ವಜ ಮುಂದೆ ಇರೋದು ನಿಮಗೆ ಪಟ್ಟಾಭಿರಾಮನ ದೇವಸ್ಥಾನ. ಒಳಗಡೆ ಪೂಜೆ ಆಗ್ತಾಯಿದೆ. ಒಳಗಡೆ ನಮಗೆ ಶೂಟ್ ಮಾಡಲು ಅನುಮತಿ ಇಲ್ಲ. ಹೀಗಾಗಿ ನೀವು ಆ ಒಂದು ನಿರ್ಬಂಧವನ್ನು ಸಹಿಸ್ಕೋಬೇಕಾಗತ್ತೆ. ಬಟ್ ಹೊರಗಿಂದಲೇ ನಿಮಗೆ ರಾಮನ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ಈಗ ನಾವು ದರ್ಶನ ಪಡೆದುಕೊಂಡ ಮೇಲೆ ಹಾಗೆ ಮುಂದೆ ಬಂದರೆ ನೀವು ಇಲ್ಲಿ ಪ್ರತಿದಿನ ಪ್ರಸಾದ ಕೂಡ ಇರುತ್ತೆ. ಇಲ್ಲಿ ಅನ್ನ ಪ್ರಸಾದವನ್ನು ಕೊಡ್ತಾರೆ. ಒಂದು ಸ್ವೀಟು, ಅನ್ನ, ರಸಮ್ಮು, ಮಜ್ಜಿಗೆ. ನೀವು ಇಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ಆಮೇಲೆ ಮುಂದೆ ನೀವು ಇಲ್ಲಿ ಏನೋ ವಲ್ಚರ್ ಪಾರ್ಕ್ ಇದೆಯಲ್ಲ, ಅಂದರೆ ರಣಹದ್ದಿನ ಏನೋ ಒಂದು ಸ್ಯಾಂಕ್ಚುರಿ ಇದೆ, ಅಲ್ಲಿ ಕೂಡ ಹೋಗ್ಬೋದು. ಸೊ ಇದೆಲ್ಲ ನೋಡಿ, ಎಲ್ಲ ಜನಗಳು ಇಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ತಮ್ಮ ತಮ್ಮ ತಟ್ಟೆಗಳನ್ನು ಕೂಡ ಇಲ್ಲಿ ತೊಳಿಬೇಕಾಗತ್ತೆ. ಅದೊಂದು ಒಳ್ಳೆಯ ಕೆಲಸ. ಇಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಒಂದು ಬೇವಿನ ಮರ ಇದೆ. ನಿಜಕ್ಕೂ ಇಲ್ಲಿ ಬಂದರೆ ತುಂಬಾ ಸಂತೋಷ, ಸಮಾಧಾನ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಬಂದು ನೀವು ದಯವಿಟ್ಟು ಮಧ್ಯಾಹ್ನ 12:30 2 ಗಂಟೆವರೆಗೂ ಅನ್ನಪ್ರಸಾದ ಇದ್ದೇ ಇರುತ್ತೆ.